ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಎಲ್ಲರಿಗೂ ಸಂಜೆಯ ಶುಭೋದಯಗಳು. ನಾನು ನಿಮ್ಮ ಸುನಿಲ್ ಗುರುಜಿ. ಓಕೆ, ಇಟ್ ಲಾಸ್ಟ್ ಕ್ಲಾಸ್. ನಾವು ಲಾಸ್ಟ್ ಕ್ಲಾಸ್ನಲ್ಲಿ ವಾಟ್ ಈಸ್ ಹಿಸ್ಟ್ರಿ, ಹಿಸ್ಟ್ರಿ ಅಂದರೆ ಏನು, ಆ್ಯಂಡ್ ನೆಕ್ಸ್ಟ್ ಒನ್ ವೈ ವಿ ವಾಂಟ್ ಹಿಸ್ಟ್ರಿ, ಇತಿಹಾಸ ನಮಗೆ ಏಕೆ ಬೇಕು ಅನ್ನೋದ್ರ ಬಗ್ಗೆ ಏನು ಮಾಡಿದ್ವಿ, ತಿಳ್ಕೊಂಡಿದ್ವಿ. ಓಕೆ, ಸ್ವಲ್ಪ ನೋಡಿ. ಹಾಗಿದ್ರೆ ನಾವು ಇವಾಗ ಸ್ವಲ್ಪ ಲಾಸ್ಟ್ ಕ್ಲಾಸ್ ಬಗ್ಗೆ ರೀಕ್ಯಾಪ್ಷನ್ ಮಾಡ್ತಾ ಹೋಗೋಣ. ಫಸ್ಟ್ ಒನ್, ವಾಟ್ ಈಸ್ ಹಿಸ್ಟ್ರಿ. ಹಾಗೆ ಹಿಸ್ಟ್ರಿ ಅಂದರೆ ಏನು? ದ ಸಿಸ್ಟಮೆಟಿಕ್ ಪ್ರೆಸೆಂಟೇಷನ್ ಆಫ್ ಪಾಸ್ಟ್ ಇವೆಂಟ್ ಈಸ್ ಕಾಲ್ಡ್ ಹಿಸ್ಟ್ರಿ. ದ ಸಿಸ್ಟಮೆಟಿಕ್ ಪ್ರೆಸೆಂಟೇಷನ್ ಆಫ್ ಪಾಸ್ಟ್ ಇವೆಂಟ್ಸ್ ಈಸ್ ಕಾಲ್ಡ್ ಹಿಸ್ಟ್ರಿ. ಓಕೆ, ದ ಸೆಕೆಂಡ್ ಒನ್, ಹೂ ಇಸ್ ದ ಫಾದರ್ ಆಫ್ ದ ಹಿಸ್ಟ್ರಿ. ಇತಿಹಾಸದ ಪಿತಾಮಹ ಅಂತ ಯಾರನ್ನು ಕರಿತೀವಿ ನಾವು? ಹಾಗಿದ್ರೆ ಹೆರೋಡೋಟಸ್ ಈಸ್ ದ ಫಾದರ್ ಆಫ್ ದ ಹಿಸ್ಟ್ರಿ. ಹೆರೋಡೋಟಸ್ನ ಏನಂತ ಕರಿತೀವಿ ನಾವು? ಫಾದರ್ ಆಫ್ ದ ಹಿಸ್ಟ್ರಿ ಅಂತ ಕರಿತೀವಿ. ಆ್ಯಂಡ್ ಆಲ್ಸೋ ವಿಚ್ ಕಂಟ್ರಿ ಡಸ್ ಹಿ ಬಿಲಾಂಗ್ ಟು, ಅವನು ಯಾವ ದೇಶದವನು ಅಂದರೆ ಗ್ರೀಕ್ ದೇಶದವನು. ಹೆರೋಡೋಟಸ್ ಒಬ್ಬ ಗ್ರೀಕ್ ದೇಶದವನಾಗಿರ್ತಾನೆ. ಓಕೆ, ರೈಟ್. ಇದಿಷ್ಟು ಅರ್ಥ ಆಯ್ತು ಹಾಗಿದ್ರೆ. ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋಗಿ, ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ ನಿಮಗೆ ಹೋಮ್ವರ್ಕ್ ಕೊಟ್ಟಿದ್ದೆ ಅಲ್ವಾ? ಆ ಹೋಮ್ವರ್ಕನ್ನು ಏನು ಮಾಡಿ ಅಂದರೆ, ನೀವು ನಿಮಗೆ ಕೊಟ್ಟಿರುವಂಥ, ನಾವು ಸೋಷಿಯಲ್ ಸೈನ್ಸ್ಗೆ 2 ನೋಟ್ಬುಕ್ಕನ್ನು ಹೇಳಿದ್ದೆ. ಫಸ್ಟ್ ಒನ್ ನೋಟ್ಸ್ಗೆ ಆ್ಯಂಡ್ ಸೆಕೆಂಡ್ ಒನ್ ಕ್ಲಾಸ್ ವರ್ಕ್ಗೆ. ನಾನು ಕೊಟ್ಟಿರುವಂಥ ಹೋಮ್ವರ್ಕ್ಗಳನ್ನು ನೀವು ಕ್ಲಾಸ್ ವರ್ಕ್ನಲ್ಲಿ ಏನು ಮಾಡ್ತಾ ಹೋಗಿ, 1 by 1 ಬರಿತಾ ಹೋಗಿ. ನೋಟ್ಸ್ಗಳನ್ನು ಏನು ಮಾಡ್ತೇನೆ, ನಾನು ನಿಮಗೆ ಈ ಯೂನಿಟು ಕಂಪ್ಲೀಟ್ ಆದಮೇಲೆ ಏನು ಮಾಡ್ತೀನಿ, ಕೊಡ್ತೀನಿ. ಅದನ್ನು ಏನು ಮಾಡಿ ನೀವು ನೋಟ್ಸ್ಗಳಲ್ಲಿ ಬರಿತಾ ಹೋಗಿ. ಹಾಗೆ ಓಕೆ, ಇನ್ ದಿಸ್ ಕ್ಲಾಸ್ ವಿ ಆರ್ ಡಿಸ್ಕಸ್ ಅಬೌಟ್ ಟು ವಾಟ್ ಸೋರ್ಸಸ್ ಆಫ್ ಹಿಸ್ಟ್ರಿ. ಸೋರ್ಸಸ್ ಆಫ್ ಹಿಸ್ಟ್ರಿ, ಇತಿಹಾಸದ ಆಧಾರಗಳು ಅಥವಾ ಇತಿಹಾಸಕ್ಕಿರುವಂತಹ ಆಧಾರಗಳು ಎಂಬುದರ ಬಗ್ಗೆ ಮಾಡೋಣ, ತಿಳ್ಕೊಳ್ತಾ ಹೋಗೋಣ. ಓಕೆ, ದ ಫಸ್ಟ್ ಒನ್, ಓಕೆ, ವಾಟ್ ಈಸ್ ಸೋರ್ಸಸ್. ಹಾಗಿದ್ರೆ ಸೋರ್ಸಸ್ ಅಂದರೆ ಏನು? ಸೋರ್ಸಸ್ ಅಂದ್ರೆ ಅರ್ಥ ಏನು? ಆಧಾರಗಳಂದರೆ ಏನು ಅಂದರೆ ನೋಡ್ತಾ ಹೋಗೋಣ ಇವಾಗ. ಅಲ್ ಲಿಸನ್ ಹಿಯರ್ ಕೇರ್ಫುಲಿ. ಎ ಪ್ಲೇಸ್, ಪರ್ಸನ್ ಆರ್ ಥಿಂಗ್ ಫ್ರಮ್ ವಿಚ್ ಸಮಥಿಂಗ್ ಒರಿಜಿನೇಟ್ಸ್ ಆರ್ ಕ್ಯಾನ್ ಬಿ ಅಬ್ಟೇನ್ಡ್. ಓಕೆ, ಒನ್ಸ್ ಅಗೇನ್, ಎ ಪ್ಲೇಸ್, ಪರ್ಸನ್ ಆರ್ ಥಿಂಗ್ ಫ್ರಮ್ ವಿಚ್ ಸಮಥಿಂಗ್ ಒರಿಜಿನೇಟ್ಸ್ ಆರ್ ಕ್ಯಾನ್ ಬಿ ಅಬ್ಟೇನ್ಡ್ ಮೀನ್ಸ್ ಎ ಪ್ಲೇಸ್ ಒಂದು ಸ್ಥಳ, ಪರ್ಸನ್ ಒಬ್ಬ ವ್ಯಕ್ತಿ, ಆರ್ ಥಿಂಗ್ ಒಂದು ವಸ್ತು, ಫ್ರಮ್ ವಿಚ್ ಸಮಥಿಂಗ್ ಒರಿಜಿನೇಟ್ಸ್ ಅದು ಯಾವುದರಿಂದ ಉಗಮ ಹೊಂತು ಅಥವಾ ಎಲ್ಲಿ ಉಗಮ ಹೊಂತು ಅನ್ನೋದ್ರ ಬಗ್ಗೆ, ಅಥವಾ ಕ್ಯಾನ್ ಬಿ ಅಬ್ಟೇನ್ಡ್ ಅದು ಎಲ್ಲಿಂದ ನಾವು ಪಡೆದುಕೊಂಡಿವಿ, ಒರಿಜಿನಲ್ ಆಗಿ ಎಲ್ಲಿಂದ ನಾವು ಅದನ್ನು ಪಡ್ಕೊಂಡ್ವಿ ಅನ್ನೋದನ್ನು ತಿಳ್ಕೊಳ್ಳೋದೇನಿಲ್ಲಿ ಸೋರ್ಸಸ್. ಎ ಪ್ಲೇಸ್, ಪರ್ಸನ್ ಆರ್ ಥಿಂಗ್ ಫ್ರಮ್ ವಿಚ್ ಸಮಥಿಂಗ್ ಒರಿಜಿನೇಟ್ಸ್ ಆರ್ ಕ್ಯಾನ್ ಬಿ ಅಬ್ಟೇನ್ಡ್ ಮೀನ್ಸ್ ಸೋರ್ಸಸ್. ಓಕೆ, ರೈಟ್. ನೆಕ್ಸ್ಟ್ ಒನ್, sources. Okay, this next one, see the picture. Sources, the one who constructs history is an historian. The one who constructs history is an historian means ಇಲ್ಲಿ historian means ಇತಿಹಾಸಕಾರ ಅಂದರೆ ಯಾರು ಅಂದರೆ ಇಲ್ಲಿ ಒನ್ ಹೂ ಕನ್ಸ್ಟ್ರಕ್ಟ್ ಹಿಸ್ಟ್ರಿ, ಯಾರು ಇತಿಹಾಸವನ್ನು ರಚನೆ ಮಾಡಿರ್ತಾನೋ ಅವನನ್ನೇ ಏನಂತ ಕರಿತೀವಿ ನಾವಿಲ್ಲಿ ಇತಿಹಾಸಕಾರ ಅಂತ ಏನು ಮಾಡ್ತೀವಿ, ಕರಿತೀವಿ, ಹಿಸ್ಟೋರಿಯನ್ ಅಂತ ಕರಿತೀವಿ. ಓಕೆ, ದೇ ಯೂಸ್ ಹಿಸ್ಟಾರಿಕಲ್ ಎವಿಡೆನ್ಸಸ್ ಟು ಬಿ ಪರ್ಟಿಕ್ಯುಲರ್ ಆ್ಯಂಡ್ ಅಥೆಂಟಿಕ್ ಅಬೌಟ್ ಹಿಸ್ಟ್ರಿ. ದೇ ಯೂಸ್ ಹಿಸ್ಟಾರಿಕಲ್ ಎವಿಡೆನ್ಸಸ್, ಐತಿಹಾಸಕ್ಕಿರುವಂತಹ ಅಥವಾ ಇತಿಹಾಸಕ್ಕಿರುವಂತಹ ಆಧಾರಗಳು ಯಾವುವು ಇಲ್ಲಿ ಪರ್ಟಿಕ್ಯುಲರ್ ಆ್ಯಂಡ್ ಅಥೆಂಟಿಕ್, ನಿರ್ದಿಷ್ಟವಾಗಿ ಮತ್ತು ಅಥೆಂಟಿಕ್ ಖಚಿತವಾಗಿ ನಾವೇನು ಮಾಡ್ತೀವಿ, ಸಾಕ್ಷ್ಯಾಧಾರಗಳನ್ನು ಹುಡುಕಿಕೊಂಡು ಏನು ಮಾಡ್ತೀವಿ, ಇಲ್ಲಿ ಹಿಸ್ಟ್ರಿಯನ್ನು ರಚನೆ ಮಾಡಿರ್ತೀವಿ. ಆ್ಯಂಡ್ ಆಲ್ಸೋ ಸೊ ಇಟ್ ಈಸ್ ಬಿಲೀವ್ಡ್ ದಟ್ ದೇರ್ ಕೆನಾಟ್ ಬಿ ಹಿಸ್ಟ್ರಿ ವಿತೌಟ್ ಸೋರ್ಸಸ್. ಒನ್ಸ್ ಅಗೇನ್, ದೇರ್ ಕೆನಾಟ್ ಬಿ ಹಿಸ್ಟ್ರಿ ವಿತೌಟ್ ಸೋರ್ಸಸ್. ಆದರೆ ನಾವು ಏನಂತ ನಂಬ್ತೀವಿ ಅಂದರೆ ಇತಿಹಾಸಕ್ಕೆ ಆಧಾರಗಳಿಲ್ಲದೆ ಇತಿಹಾಸ ಏನಾಗ್ತಿರಲಿಲ್ಲ, ರಚನೆ ಆಗ್ತಾ ಇರಲಿಲ್ಲ. ಆಧಾರಗಳಿಲ್ಲದೆ ಇತಿಹಾಸ ಏನಾಗ್ತಿರಲಿಲ್ಲ, ರಚನೆ ಆಗ್ತಿರಲಿಲ್ಲ ಅಂತ ಏನು ಮಾಡಿದ್ದೀವಿ, ನಾವು ನಂಬ್ಕೊಳ್ತಾ ಬಂದಿದ್ದೀವಿ. ದೆನ್ ವಿಚ್ ಆರ್ ದ ಸೋರ್ಸಸ್ ಆಫ್ ಹಿಸ್ಟ್ರಿ. ಓಕೆ, ಹಾಗಿದ್ರೆ ಇಲ್ಲಿ ಸೋರ್ಸಸ್ ಬಗ್ಗೆ ತಿಳ್ಕೊಳ್ತಾ ಹೋದ್ರಿ. ಹಾಗಿದ್ರೆ ವಿಚ್ ಆರ್ ದ ಸೋರ್ಸಸ್ ಆಫ್ ಹಿಸ್ಟ್ರಿ, ಇತಿಹಾಸದಲ್ಲಿ ಸೋರ್ಸಸ್ ಬರುತ್ತಲ್ವಾ, ಆ ಸೋರ್ಸಸ್ಸಲ್ಲಿ ಎಷ್ಟು ವಿಧಗಳನ್ನು ನಾವು ಕಾಣ್ತೀವಿ. ಹಾಗಿದ್ರೆ ಯಾವ್ಯಾವ ಸೋರ್ಸಸ್ ಬರ್ತವೆ ಇತಿಹಾಸಕ್ಕೆ?
ಓಕೆ, ದ ಸೋರ್ಸಸ್ ಆಫ್ ಹಿಸ್ಟ್ರಿ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು 2 ಗ್ರೂಪ್ಸ್. ಓಕೆ, ನಾವು ಇತಿಹಾಸದ ಆಧಾರಗಳಲ್ಲಿ 2 ವಿಧಗಳನ್ನು ಏನು ಮಾಡ್ತೀವಿ, ಅದನ್ನು ಕ್ಲಾಸಿಫೈಡ್ ಮಾಡ್ತೀವಿ, ಡಿವೈಡನ್ನು ಮಾಡ್ತೀವಿ. ಓಕೆ, ದ ಫಸ್ಟ್ ಒನ್ ಲಿಟರರಿ ಸೋರ್ಸಸ್ ಆ್ಯಂಡ್ ದ ಸೆಕೆಂಡ್ ಒನ್ ಆರ್ಕೊಲಾಜಿಕಲ್ ಸೋರ್ಸಸ್. ಲಿಟರರಿ ಸೋರ್ಸಸ್ ಆ್ಯಂಡ್ ಆರ್ಕೊಲಾಜಿಕಲ್ ಸೋರ್ಸಸ್. ಓಕೆ, series next line. Literary sources. The first one is literary sources. Okay, historically speaking, literature means the written or orally conveyed information. Historically speaking, literature means the written or orally conveyed information. ಮೀನ್ಸ್ ಐತಿಹಾಸಿಕವಾಗಿ ಹೇಳಬೇಕು ಅಂದರೆ ಲಿಟ್ರೇಚರ್ ಮೀನ್ಸ್ ಸಾಹಿತ್ಯ. ಲಿಟ್ರೇಚರ್ ಅಂದರೆ ಏನಿಲ್ಲಿ ಸಾಹಿತ್ಯ. ಲಿಟ್ರೇಚರ್ ಅಂದರೆ ಏನು ಅಂದರೆ ಇಲ್ಲಿ ರಿಟನ್ ಆರ್ ಓರಲಿ ಕನ್ವೇಡ್ ಇನ್ಫಾರ್ಮೇಷನ್. ಸಾಹಿತ್ಯ ಲಿಟ್ರೇಚರ್ ಸೋರ್ಸಸ್ ಸಾಹಿತ್ಯ ಆಧಾರಗಳು ಅಂದರೆ ಏನು ಅಂದರೆ ಇಲ್ಲಿ ಲಿಟ್ರೇಚರ್ ಮೀನ್ಸ್ ರಿಟನ್ ಆರ್ ಓರಲಿ ಕನ್ವೇಡ್ ಇನ್ಫಾರ್ಮೇಷನ್. ರಿಟನ್ ಲಿಖಿತ ಆರ್ ಓರಲಿ ಮೌಖಿಕ ಬರೆದಿರುವಂಥ ಮತ್ತು ಬಾಯಿಂದ ಬಾಯಿಗೆ ಮಾತನಾಡುವಂಥ ಓರಲಿ ಕನ್ವೇಡ್ ಇನ್ಫಾರ್ಮೇಷನ್ ಎರಡನ್ನು ಸೇರಿ ಬಂದಿರುವಂಥ ಒಂದು ಇನ್ಫಾರ್ಮೇಷನ್ ಮಾಹಿತಿನ ಏನಾದ್ರು ಕರಿತೀವಿ ನಾವು ಇದರಲ್ಲಿ ಲಿಟ್ರೇಚರ್ ಅಂತ ಏನು ಮಾಡ್ತೀವಿ ಕರಿತೀವಿ. ಲಿಟ್ರೇಚರ್ ಮೀನ್ಸ್ ದ ರಿಟನ್ ಆರ್ ಓರಲಿ ಕನ್ವೇಡ್ ಇನ್ಫಾರ್ಮೇಷನ್. ಓಕೆ, ದೇರ್ ಆರ್ 2 kinds ಇನ್ ದಿಸ್. ಓಕೆ, ವಾಟ್ ಇಸ್ ದ ಮೀನಿಂಗ್ ಆಫ್ ಲಿಟ್ರೇಚರ್? ಹಾಗಿದ್ರೆ ಲಿಟ್ರೇಚರ್ ಅಂದರೆ ಏನಿಲ್ಲಿ ದ ರಿಟನ್ ಆರ್ ಓರಲಿ ಕನ್ವೇಡ್ ಇನ್ಫಾರ್ಮೇಷನ್. ಓಕೆ, ದೇರ್ ಆರ್ 2 kinds ಇನ್ ದಿಸ್. ನಾವು ಲಿಟರರಿ ಸೋರ್ಸಸ್ನಲ್ಲಿ 2 ಟೈಪ್ಸನ್ನು ಮಾಡ್ತೀವಿ. ಓಕೆ, ದ ಫಸ್ಟ್ ಒನ್ ಈಸ್ ರಿಟನ್ ಲಿಟ್ರೇಚರ್ ಆ್ಯಂಡ್ ದ ಸೆಕೆಂಡ್ ಒನ್ another one is oral literature. The first one written literature and the second one oral literature. Okay, ಹಾಗಿದ್ರೆ ರಿಟನ್ ಲಿಟ್ರೇಚರ್ ಮೀನ್ಸ್ ಇನ್ ಕನ್ನಡ ಮೀನಿಂಗ್ ಲಿಖಿತ ಸಾಹಿತ್ಯ. ಓಕೆ, ಲಿಖಿತ ಸಾಹಿತ್ಯಾಧಾರ. ಆ್ಯಂಡ್ ಅನದರ್ ಒನ್ ಓರಲ್ ಲಿಟ್ರೇಚರ್ ಮೀನ್ಸ್ ಮೌಖಿಕ ಸಾಹಿತ್ಯಾಧಾರ ಅಥವಾ ಮೌಖಿಕ ಸಾಹಿತ್ಯ. ಓಕೆ, all of you cleared? Okay, all of you cleared once again? Okay, in literary sources there are 2 kinds in this. First one written literature and the second one oral literature. Okay, ನೀವು ಹೇಳಿ ಹಾಗೆ which are the types of literary sources? First one written literature and second one oral literature. Okay, next one written literature can be further classified into native and foreign literature. It is very important. Okay, written literature can be further classified into 2 types. First one native literature and second one foreign literature. First one native literature and second one foreign literature. Okay, right. The first one native literature. Native literature means ದೇಶೀಯ ಸಾಹಿತ್ಯಾಧಾರಗಳು. And second one foreign literature means ವಿದೇಶಿ ಸಾಹಿತ್ಯಾಧಾರಗಳು. Okay, the first one native literature. ಓಕೆ, ನೀವು ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಓಕೆ ಎಕ್ಸಾಂಪಲ್ ಆಫ್ ನೇಟಿವ್ ಲಿಟ್ರೇಚರ್. ಹಾಗಿದ್ರೆ ದೇಶೀಯ ಸಾಹಿತ್ಯಾಧಾರಕ್ಕೆ ಕೆಲವೊಂದು ಎಕ್ಸಾಂಪಲ್ಗಳನ್ನು ಕೊಡ್ತೀನಿ, ನೋಡ್ತಾ ಹೋಗಿ. ದ ಫಸ್ಟ್ ಒನ್ ವಿಶಾಖದತ್ತಾಸ್ ಮುದ್ರಾ ರಾಕ್ಷಸ. ವಿಶಾಖದತ್ತ ಎಂಬ ಕವಿಯ ಮುದ್ರಾ ರಾಕ್ಷಸ ಎಂಬ ಕೃತಿ. ನೆಕ್ಸ್ಟ್ ಕಲ್ಹಣಾಸ್ ರಾಜತರಂಗಿಣಿ. ಕಲ್ಹಣ ಎಂಬ ಕವಿಯ ರಾಜತರಂಗಿಣಿ ಎಂಬ ಕೃತಿ. ಆ್ಯಂಡ್ ಥರ್ಡ್ ಒನ್ ಅಶ್ವಘೋಷಾಸ್ ಬುದ್ಧಚರಿತ. ಅಶ್ವಘೋಷ ಎಂಬ ಕವಿಯ ಬುದ್ಧಚರಿತ ಎಂಬ ಕೃತಿ. ಆ್ಯಂಡ್ ನೆಕ್ಸ್ಟ್ ಒನ್ ಕೌಟಿಲ್ಯಾಸ್ ಅರ್ಥಶಾಸ್ತ್ರ. ಕೌಟಿಲ್ಯ ಎಂಬ ಕವಿಯ ಅರ್ಥಶಾಸ್ತ್ರ ಎಂಬ ಗ್ರಂಥ. ಆ್ಯಂಡ್ ಲಾಸ್ಟ್ ಒನ್ ಎಕ್ಸಾಂಪಲಿ ಅಮೋಘವರ್ಷನ್ ನೃಪತುಂಗಾಸ್ ಕವಿರಾಜ ಮಾರ್ಗ. ಅಮೋಘವರ್ಷನ್ ನೃಪತುಂಗ ಎಂಬ ಕವಿಯ ಕವಿರಾಜ ಮಾರ್ಗ ಎಂಬ ಕೃತಿ. ಈ ಎಲ್ಲ ಕೃತಿಗಳು ಮುದ್ರಾ ರಾಕ್ಷಸ, ರಾಜತರಂಗಿಣಿ, ಬುದ್ಧಚರಿತ, ಅರ್ಥಶಾಸ್ತ್ರ ಆ್ಯಂಡ್ ಕವಿರಾಜ ಮಾರ್ಗ ಇವೆಲ್ಲ ಏನು ಅಂದರೆ ಇವು ಎಕ್ಸಾಂಪಲ್ ಫಾರ್ ನೇಟಿವ್ ಲಿಟ್ರೇಚರ್. ದೇಶೀಯ ಸಾಹಿತ್ಯಕ್ಕೆ ಇರುವಂಥ ಎಕ್ಸಾಂಪಲ್ಗಳು, ಉದಾಹರಣೆಗಳು. ಓಕೆ, ಹಾಗಿದ್ರೆ
ಈ ವಿಶಾಖದತ್ತ, ಕಲ್ಹಣ, ಅಶ್ವಘೋಷ, ಕೌಟಿಲ್ಯ ಆ್ಯಂಡ್ ಅಮೋಘೋಷ ಇವರೆಲ್ಲ ಯಾರು ಅಂತ ನೀವು ಕೇಳ್ಬೋದು, ನಿಮಗೆ ಡೌಟ್ ಬಂದಿರ್ಬೋದು. ಇವರೆಲ್ಲ ಯಾರು ಅಂದರೆ ನಮ್ಮ ದೇಶದಲ್ಲೇ ಇದ್ದಂತಹ ಕವಿಗಳು, ಮೀನ್ಸ್ ನೇಟಿವ್. ಇವು ನಮ್ಮ ದೇಶೀಯ ಕವಿಗಳು ಏನಾಗಿದ್ದಾರೆ ಅಂದರೆ ಕೃತಿಗಳನ್ನು ಏನು ಮಾಡಿದ್ದಾರೆ, ರಚಿಸಿದ್ದಾರೆ. ಅವನ್ನ ಏನೇನು ಕರಿತೀವಿ ನಾವಂದ್ರೆ ಇಲ್ಲಿ ನೇಟಿವ್ ಲಿಟ್ರೇಚರ್, ಮೀನ್ಸ್ ರಿಟರ್ನ್ ಲಿಟ್ರೇಚರಲ್ಲಿ ಬರ್ತಕ್ಕಂಥವು ಇವು ಬರವಣಿಗೆ ಮುಖಾಂತರ ಇರುವಂತಹ ಕೃತಿಗಳು. ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಕವಿಗಳು ಬರವಣಿಗೆ ಮುಖಾಂತರವಾಗಿ ಬರೆದಿಟ್ಟಕ್ಕಂಥ ರಚನೆಗಳು. ಓಕೆ, ಆಲ್ ಆಫ್ ಕ್ಲಿಯರ್? ಎಸ್, ರೈಟ್. ಓಕೆ, ಆ್ಯಂಡ್ ದ ಸೆಕೆಂಡ್ ಒನ್, ಓಕೆ, ಆ್ಯಂಡ್ ದ ಸೆಕೆಂಡ್ ಒನ್, ಫಾರಿನ್ ಲಿಟ್ರೇಚರ್.